ಮೂಡಿಗೆರೆ ತಾಲೂಕಿನ ನೂರಾರು ಹಳ್ಳಿ ಸಾವಿರಾರು ಎಕರೆ ಜಮೀನಿಗೆ ಆಶ್ರಯವಾದ ಹೇಮಾವತಿ ನದಿ ನೀರು ಮೀನು ಮಾರಾಟಗಾರರಿಂದ ಕಲುಷಿತಗೊಳ್ಳುತ್ತಿದೆ. ಮಂಗಳೂರಿನಿಂದ ಮಾರಾಟಕ್ಕೆಂದು ಮೀನು ತಂದು ಉಳಿದ ಮೀನನ್ನು ಕ್ಲೀನ್ ಮಾಡಿದ ಮೀನಿನ ವೇಸ್ಟನ್ನು ವ್ಯಾಪಾರಸ್ಥರು ನದಿಗೆ ಹಾಕಿದ್ದಾರೆ. ನಿತ್ಯ 16 ಮೀನಿನ ಗೂಡ್ಸ್ಗಳು ಹೇಮಾವತಿ ನದಿಗೆ ಮೀನು ಕಸ ಸುರಿದು ಗಾಡಿ ತುಳಿದುಕೊಂಡು ಹೋಗುತ್ತಿವೆ. ಇದೇ ನೀರನ್ನು ಸುತ್ತಮುತ್ತಲಿನ ಜನರು ಬಳಸುತ್ತಿರುವುದಲ್ಲದೆ ಇದೇ ನದಿ ನೀರು ಗೋರೂರು ಡ್ಯಾಂ ಸೇರಿ ಕೆಆರ್ಎಸ್ ಮೂಲಕ ಬೆಂಗಳೂರು ತಲುಪುತ್ತೆ. ಈ ನೀರನ್ನ ಜನ ಬಳಸಿದ್ರೆ ಸಾಂಕ್ರಾಮಿಕ ರೋಗ ಹರಡೋದು ಗ್ಯಾರಂಟಿ ಎಂದು ಇದೀಗ ಜನರಲ್ಲಿ ಭೀತಿ ಎದುರಾಗಿದೆ.